ಹಲೋ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ತವರು ಮನೆಯಲ್ಲಿ ಶ್ರೀ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಳಿ ಹುಣ್ಣಿಮೆ ಹಬ್ಬ. ಸೊ ಹಂಗಾಗಿ ನಾನು ಪೂಜೆಗೆ ಅಂತ ಹೋಗ್ತಾ ಇದ್ದೀನಿ. ಇದು ಎದುರು ಮನೆಗೆಲ್ಲ ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಹಾಗಾಗಿ ಸಿಂಪಲ್ಲಾಗಿ ಅಂದರೆ ವರ್ಷ ನನ್ನ ವೀಡಿಯೋಸ್ ನೋಡಿರೋರಿಗೆ ನಿಮ್ಗೆ ಅರ್ಥ ಆಗಿರುತ್ತೆ ನಾವು ಯಾವ ರೀತಿ ಮಾಡ್ತಾ ಇದ್ವಿ ನನ್ನ ತವ್ರ ಮನೇಲಿ ಹಬ್ಬ ಅನ್ನೋದು. ಈ ವರ್ಷದಿಂದ ಆ ಥರ ಮಾಡಲ್ಲ. ಮನೇಲೇ ಮಣೆ ಬಿಟ್ಬಿಟ್ಟು ಎಡೆ ಹಾಕಿ ಪೂಜೆ ಸಿಂಪಲಾಗಿ ಮಾಡ್ತಾರೆ. ಇನ್ಮೇಲೆ ವರ್ಷ ಅದೇ ರೀತಿ ಮಾಡ್ತಾರೆ. ಹಾಗಾಗಿ ನಾನು ಈ ಥರ ಸ್ಯಾರಿ, ಸಿಂಪಲ್ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇದನ್ನು ನಾನು ಆಗಲೇ ಒಂದು ಪೂಜೆ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೆ, ನಮ್ಮೂರ ಪೂಜೆಯಲ್ಲಿ ಮಾರಮ್ಮ ದೇವಸ್ಥಾನ ಪೂಜೆಗೆ. ಅದಕ್ಕೆ ಇದೊಂದು ಸಾರಿ ಹಾಕ್ಕೊಳ್ಳೋಣ ಅಂತಂದು ಹಾಕ್ಕೊಂಡಿದ್ದೀನಿ. ಸ್ನಾನ ಈಗ ಮಾಡಿದೆ, ಇನ್ನೂ ಹೇರೆಲ್ಲ ಸ್ವಲ್ಪ ಹಂಗೆ ತಣ್ಣಗಿದೆ, ಆರಿಲ್ಲ. ಸ್ವಲ್ಪ ಕರ್ಲಿ ಹೇರ್ಸ್, ರಫ್ ಹೇರ್ ನಂದು, ಹಾಗಾಗಿ ಹಂಗೆಲ್ಲ ಹರಡ್ಕೊಳಂಗೆ ಆಗುತ್ತೆ ಒಂಥರ ಹೇರ್ಸ್ ಎಲ್ಲನೂ. ನಮ್ಮ ಮನೆಯವರು ಲೇಟಾಗಿ ಬಂದರೆ ಇವತ್ತು ಕೆಲಸದಿಂದ, ಅವರಿನ್ನೂ ಸ್ನಾನ ಮಾಡಿಲ್ಲ, ಮಾಡ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಏನಾದರೂ ಸ್ವಲ್ಪ ಹೆಲ್ಪ್ ಮಾಡೋಣ ಮನೆಯಲ್ಲಿ. ಸುಮ್ಮನೆ ಎಲ್ರಿಗೂ ಎರಡೂ ಮನೆಗೂ ಅಡುಗೆ ಮಾಡ್ತಾರಲ್ಲ, ಹಾಗಾಗಿ ಅಲ್ಲೇ ಏನಾದರೂ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ರೆಡಿಯಾದ ಈ ಸ್ಯಾರಿನ ಹಾಕ್ಕೊಂಡು ಯಾವ ಥರ ಇದೆ ಅಂತ ಹೇಳಿ. ಹಾಗೆ ಈಗ ಹೋಗ್ತೀನಿ, ಹೋಗ್ಬಿಟ್ಟು ಅಲ್ಲಿ ಏನೇನೆಲ್ಲ ಮಾಡ್ತಿದ್ದಾರೆ, ಏನು ಮಾಡಿದ್ದಾರೆ ನಮ್ಮಮ್ಮ, ಲಾಸ್ಯ, ರೋಜಾ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ. ಈಗ ಮನೆಯಿಂದ ಹೊರಡ್ತಾ ಇದ್ದೀನಿ ನಾನು. ಅವನು ಬಾಂಬುಲ್ ರೆಡ್ಡಿ ಅವ್ರ ಅಣ್ಣ. ಮೊನ್ನೆ ಬಾಂಬುಲ್ ರೆಡ್ಡಿ ಬಂದಿದ್ನಲ್ಲ, ಅವನು ಅವ್ರ ಅಣ್ಣ. ನೋಡ್ರಿ, ಏನೋ ಇರಾಗಿದೆಯಾ ಮೂರ್ತಿ. ನನ್ನ ಗಂಡ ಏನೋ ಅವನ ಅಜ್ಜಿ ಹೊಟ್ಟೆ ಬಿಟ್ಕೊಂಡು ಬಂದ್ಬಿಡ್ತಾನೆ. ನೀ ಮಗೊಂದು ತೀಸ್ಕಪ್ಪು ಅಂತೆ. ಲಾಚು, ನೀನು ರಾಕ್ಷಸಿ. ఏం చేస్తారమ్మా? ఏమప్పు యా ಜ್ಯೋತಿಯರಮ್ಮ. ಇಟ್ಲದೆ ಒಂಥರ ನೀಲಿ ಬಾರ್ಡ್ರ್, ನೀಲಿ ಕಲರ್ ಇದೆ. ಮೇಲೆ ಟೀ ಶರ್ಟ್ ಆತ ನಕ್ಕ ಬರೋ. ಐ ನಡಿ, ಏಯ್ ನಡಿ ಪಾರ. ఏమ్మా బాగుండారా? లచ్చు, ಕೋಳಿ ಹಬ್ಬ ಅಲ್ಲ ಅಲ್ಲ, ಲಕ್ಷ್ಮೀ ನರಸಿಂಹಸ್ವಾಮಿ ಹೋಳಿ ಹುಣ್ಣಿಮೆ ಹಬ್ಬ. ನೋಡು ಅಲ್ಲಿ 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 ನೋಡಲ್ಲ, ಎಲ್ಲರೂ ನೋಡ್ತಾರೆ. ಹಬ್ಬಕ್ಕೆ ಬರ್ರಿ ಅಂತ ನೋಡು ಪಾರನು ನಿಮ್ ಬೆಕ್ಕು ಹೆಂಗ ಆಡ್ತೈತೆ. ಲಶ, ಎಲ್ರು ನಮ್ಮ ಮನೆ ಹಬ್ಬಕ್ಕೆ ಬನ್ನಿ ಊಟಕ್ಕೆ ಅನ್ನೋ. ಲಶ ನೋಡಲ್ಲಿ ಪಾರನು ಬೆಕ್ಕು ಜೊತೆಗೆ ಆಡ್ತಾ ಇದಾವ. ಅವು ಚೆನ್ನಾಗಿ ರೂಢಿ ಮಾಡಿದ್ದೀರ ಅಲ್ಲೇ. ಬಿಡೋ, ಹಿಡ್ಕೋಬೇಡ, ಕಡ್ದಾತ ನೀನು. ಅವಾಗ ನಿನ್ನ ಅವತಾರಗಳು ಬಿಡಲ್ಲ ನೀನು. ಏ ಪಾರ ಕಡಿಬೇಡ. ಅದ್ ನೋಡಿ ಹೆಂಗ ಇರ್ತೈತಿ. ಎಲ್ರು ನಮ್ಮ ಮನೆ ಊಟಕ್ಕೆ ಬರ್ರಿ ಅನ್ನೋ. ವಿಡಿಯೋ ನೋಡಲ್ಲ, ಎಷ್ಟೊಂದು ಜನ ನೋಡ್ತಿರ್ತಾರೆ. ಇಲ್ಲಡ ಎಗರದು ಅನ್ನ ಹಂಗೆ. ಏ ಪಾರ ಸುಮ್ಮನೆ ಊಟ ಮಾಡಕ್ ಬರ್ರಿ ನಮ್ಮ ಮನೆಗೆ ಹಬ್ಬ ಇವತ್ತು ಅನ್ನೋ. ಏ ಈ ಕಡೆ ಸೂಪ್ ಸಿಡ ಇಲ್ಲ, ಅದು ಎಗರ ತೆಗಿತಿದ್ದೀನಿ ನಿಮ್ದು ಹೊತ್ತು. ಪಲ್ಲ ಏನ ನೋಡಿದ್ನಿಲ್ಲ, ಬೆಕ್ನ ನಾಯಿ ನಾಳೆನೆ ಎರಡಲ್ಲ ಎಗರತದ. ನೋಡಿ ಬೇಡು ಬೇರೆ ಬ್ಯಾಡ ಸುಮ್ಮನೆ ಮನೆ ಹಿಡ್ಕೊಬಂಡಿನ. ಏ ಸುಮ್ಮನೆ ರೇ ಪಾರ, ನೀನು ಕಡಿಬೇಡ. ಅದು ಎಗರದ್ರೆ ಆಗಿರ್ಲಿ. ಕಣ್ಣು ಗಾಯ ಆಗ್ತತೇನ? ಏ ಹಂಗೆ. ಏ ಬಾಯ್ಲೆ. ಏಯ್ ಸುಮ್ಮನೆ ಪಾರ. ಎಲ್ಲರೂ ಊಟಕ್ಕೆ ಬನ್ನಿ ನಮ್ಮ ಮನೇಲಿ ಹಬ್ಬ ಇವತ್ತು ಅಂತಂದ್ರೆ ಗೊತ್ತು. ಏ ಲೋಡೆ
ಏಯ್ ಇವಾಗ ಕರೆ ಅವಾಗ ಆಫ್ ಮಾಡಿದ್ ನಾನು ಮಾಡಿಲ್ಲ ಇವಾಗ ಹೇಳು. ಹೇಳೆ ಎಲ್ರು ಊಟಕ್ಕೆ ಬರ್ರಿ ನಮ್ಮ ಮನೇಲಿ ಹಬ್ಬ ಇವತ್ತು ಅಂತ ಕೇಳಿಸ್ಲಿಲ್ಲ ನನಗೆ ನೀ ಕರ್ದಿದ್ದು ಹೇಳ್ತಾರ ಸ್ಟಾರ್ಟ್. ನಮ್ಮ ಮನೆಯಲ್ಲಿ ಶ್ರೀ ಕದ್ರಿ ನರಸಿಂಹಸ್ವಾಮಿ ಹೋಳಿ ಹುಣ್ಣಿಮೆ ಹಬ್ಬ ಎಲ್ರು ಊಟಕ್ಕೆ ಬನ್ನಿ ನಮ್ಮ ಮನೆಗೆ. ಮಂಜು ಬಾಮ ನೀನು ಬಾ ಮಮ್ಮ ಊಟಕ್ಕೆ ಅನ್ನು. ಎಷ್ಟು ಚೆನ್ನಾಗಿ ಕರೆದ್ಲು ನೋಡಮ್ಮ ಎತ್ತತ್ ಮಾಡಿ ತೆಗಿ. ಚಿತ್ರಾನ್ನ ಹಂಗೆ ಮುಚ್ಚಬೇಕು ಪ್ಲೇಟು ಮುಚ್ಚು. ಚಿತ್ರಾನ್ನ ಮಾಡೈತೆ, ಆಮೇಲೆ ಪಾಯಸ ಮಾಡೈತೆ. ಹಾ ಈಗ ಪಾಯಸ ಅನ್ನ ವೈಟ್ ರೈಸ್ ಮಾಡೈತೆ. ಇದು ಸಾಂಬಾರ್ ಪಪ್ಪು ಮಾಡೈತೆ. ಹಾ ಉಳ್ಸೊಪ್ಪು ಪಪ್ಪಲ್ಲ ಉಳ್ಸೊಪ್ಪು. ಒಬ್ಬೊಬ್ಬ ಲಾಚಿಗೆ ಗೊತ್ತೈತೆ ನನಗೆ ಗೊತ್ತಿಲ್ಲಲ್ರ ಬಂಗಾರಿ. ಇಲ್ಲಿ ಚಿಕ್ಕದಾಗಿ ಈ ಥರ ದೇವ್ರ ಮನೆ ಅಂದ್ರೆ ದೇವ್ರ ಮನೆ ಇಲ್ಲ, ನಮ್ಮ ಅಮ್ಮರ ಮನೆಯಲ್ಲಿ ಈ ಥರ ಚಿಕ್ಕದಾಗಿ ಮಾಡ್ಕೊಂಡಾರ. ವಿಡಿಯೋ ಮಾಡ್ಬೇಕಾದಾಗ ಗೊಬ್ಬ ಮಾತುಗಳೆಲ್ಲ ಮಾತಾಡಂಗಿಲ್ಲ, ಮನೆ ಒದಿತೀನಿ. ಓ ಬೋರೇ ಗೊಬ್ಬ ಮಾತುಗಳೇ. ಮಾತಾಡೆ ಏನೋ ಮಾತಾಡೆ. ಇದ್ರಕ್ಕೆ ನಾ ಹಾಕೋದು ಸಕ್ಕರೆ ಸ್ವಲ್ಪ ಅಲ್ಲ ಕದವಾಗಿದ್ದು ಹಾಕು ಕರಗ್ಲಿ ಸ್ವಲ್ಪ ಹಾಕು. ಇವಾಗ ಇದ್ರಾಗ ಹಾಕಿದ್ದೀನಿ. ಈಗ ಒಂದು ತಟ್ಟೆಕ್ಕೆ ಒಂಬಳೆ ಇದು ತೆಂಗಿನಕಾಯಿ ಅರಿಶಿನ ಕುಂಕುಮ ಎಷ್ಟೊಂದಿರ್ತಿದ್ವಿ ಒಂದು 50 100 ದುಡ್ಡು ಅಡಿಕೆ ಎಲೆ ಇತ್ತು ತಟ್ಟೆ. ಗೋವಿಂದ ಹೇಳು. ಗೋವಿಂದ ಇನ್ನೊಂದು ಬಾಯಿ ಲಿಂಗ. ತೇರಿಗೆ ತಡವ ಗೋವಿಂದ ಅಂಟಾರ ತೇರಿಗೆ ತಡವ. ಹೇಳು ಏನೇನು ಮಾಡಿದ್ದೀರ ನಿಮ್ಮ ಅಮ್ಮರ ಮನೆಗೆ? ಪಾಯಸ ನಿಲ್ಲ ನಿಲ್ಲ ರೋಜಾ ಬಂದಿರ್ತಾರೆ ಬಾ. ಗಟ್ಟಿಗಾಗಿತ್ತಮ್ಮ ಪಾಯಸ ಕಾಯಿ ಹಾಕಿ ಇಲ್ಲೆಲ್ಲ ಜಾಸ್ತಿ ಹಾಕಿ. ಓಹೋ ಯಪ್ಪ ಕಾಯಿ ತಿಂಬಲ್ಲೇ ನೀರು ಬಾ ಬನ್ನಿ ಹಿಡ್ಕೊ ಬಾಪ. ಇಳ್ಕೊಳ್ಳಲ್ಲ ಎಲ್ಲ ಹಾಲಾಗ್ತತೆ, ಅವಾಗ ತೆಳ್ಳಗಾಗ್ತತೆ. ಇಳ್ಕೊಳ್ಳೋ ನೆಟ್ ಗಿಡ್ಕೊಳ್ಳೋ ಅದ್ರಾಗ ಎಲ್ಲ ಇದಿರ್ತೈತೆ ಧೂಳು. ನೆಟ್ ಗಿಡ್ಕೊಳ್ಳ ಮನೆ ಹಂಗೆ ಎತ್ತಿ ಹಿಂಗೆ ಹಿಡ್ಕೊಳ್ಳ ಹಂಗೆ ಹಿಂಗೆ ಹಿಡ್ಕೊಳ್ಳ ಹಿಂಗೆ. ಈ ಲಾಸ್ಯ ಒಬ್ಬಳು ಏನು ಕೆಲಸ ಮಾಡೋದಿಲ್ಲ, ಸುಮ್ಮನೆ ನೋಡ್ತಾಳೆ. ಸುಮ್ಮನೆ ನೋಡಕ್ ಅಷ್ಟೇ ಅವಳು ನನ್ನ ಮುದ್ದಿನ ಸೊಸೆ. ಲಸೆ ಐತ ತಟ್ಟೆ ಹೂವ ಇಕ್ಕಿದೀವಲ್ಲ ಇವನು ಏ ತೆಪ್ರ ನೋಡಿ ಬರಲ್ಲ. ಅಲ್ಲೇ ಇಕ್ಕೆ ನಿನ್ಗೆ 2 ಸರಿ ಹೇಳ್ಬೇಕು. ಏ ಟ್ಯೂಬ್ಲೈಟ್ ಇಲ್ಲಿಗೆ ಅಂತಾಳೆ. ಯಾಕಮ್ಮ ನೀನ್ ಹಾಕ್ಬಿಡಮ್ಮ ನೀನ್ 2 ಸಲ ಹೇಳ್ಸ್ಕೊಂಬಿಡ. ಸರಿ ಆಗ್ತದಲ್ಲ ಸರಿ ಆಗ್ತದೆ. 5 ಗಂಟೆ ಯಾಕಿದು ಬಗ್ಸಿ ಹಾಕಿರ್ಲಿಲ್ಲೇನು ಹೆಸರು ಬೇಳೆ? ಹೆಸರು ಬೇಳೆ ಅಂತೀನಿ ಶಾವ್ಗೆ. ಇಲ್ಲ ಹೆಸರು ಬೇಳೆನಕ್ಕಲ್ಲ ಒಂದ್ ಸ್ವಲ್ಪ ಹೊತ್ತಿಗೆ ಕುದಿಸಿ ಗಟ್ಟಿಗಾಯ್ತು. ಗಟ್ಟಿಗಾಯ್ತು ನೋಡ. ಸಕ್ಕರೆದಲ್ಲ ನೀರು ಸ್ವಲ್ಪ ಜಾಸ್ತಿ ಇಕ್ಬೇಕಾಗಿತ್ತು. ಸ್ವಲ್ಪ ಮಾಡ್ತಿದ್ದೆ. ಇದು ಇದ್ರಾಗೆಲ್ಲ ಸುಮ್ಮನೆ ಒಂದು ಪುದೀನ ಕುಚ್ಚಿದ್ದೀನಿ. ತೆಗ್ರಿ ಎಲ್ಲ ಹೋಗ ಲಿಂಗ ಲಿಂಗ ಒಳ್ಳೆ ಹೆಸರಿಕ್ಕಂದ ನಿಮ್ಮ ಮಾಮ ಲಿಂಗ ಅಂತಂದು. ಬಾರ ಲಾಚಿತಕ್ಕೆ ಇವು ಒಳ್ಳೆ ಪೂಜಾರಪ್ಪನ ಹಿಡ್ಕೊಂಡ್ಲಮ್ಮಯ್ಯಮ್ಮ. ಲಾಚು ನೀನು ಲಾಚು ನೀನು ಲಂಗ ಬ್ಲೌಸ್ ಚೆನ್ನಾಗಿ ಕಾಣ್ತಾವಮ್ಮಯ್ಯ ವಿಡಿಯೋಗೆ.
ಡೈರೆಕ್ಟಾಗಿ ಚೆನ್ನಾಗಿದ್ದಾವೆ ಕಲರ್. ತಿರ್ಗಾ ಮೈತಗೆ ಎಲ್ಲ ಮೈ ಹೊಲ್ಸಿದ್ದು ಬೆಂಗಳೂರಾಗೆ. ಏನೇ ಹಂಗೆ ಅಲ್ಲ ಸೈಡ್ ತೆಗ್ದಿಕ್ಬೇಕ ಬೇಡ ಸಾರು. ಹೋಗೋಗ ಪೂಜೆ ಆಗ್ಲತ್ತೆ. ಹಾಕಿ ಪೂಜೆ ಮಾಡೋದು ನಮಗೆ ಇಟ್ಬೇಕೆ ನೋಡು ಆಯ್ತು ದೊಡ್ಡದೇ ಐತೆ ಬೊಟ್ಟು ಐತೆ ಎಲ್ಲ ಐತೆ ನೋಡಿ ಕಡ್ಡಿ ಎಲ್ಲ ಜಗ್ ಮಾಡಿದ್ನಿ. ಹೊಡೆ ಅದನ್ನ ನಡೆ ಅದಕ್ಕೆ ಮಂಗಳ ಮಸಕ್ಕೆ ಮಂಗಳ ಬೇಕಂತ ಚಾ ಇದು ಯಾವ್ದೋ ಒಂದು ಸೀರೆ ಸುತ್ಕೋಬೇಕಾ ನೀನ್ ನೈಟಾಗೆ ನೀಟಾಗಿ ಪೂಜೆ ಮಾಡಿ ನೋಡಿದ್ರಲ್ಲ, ಈಗ ದಾಸಯ್ಯ ಬಂದಿದ್ದಾರೆ ಮನೆಗೆ. ಈಗ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ವರ್ಷ ಈ ರೀತಿ ಇನ್ನೂ ಹೊರಗಡೆ ಹೋಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ. ಈಗ ಮನೆಯಲ್ಲೇ ಈ ರೀತಿ ಸಿಂಪಲಾಗಿ ಪೂಜೆ ಮಾಡೋಣ ಅಂತ ನಮ್ಮಮ್ಮರ ಮನೇಲಿ ಮಾಡ್ತಾ ಇದ್ದೀವಿ. ಇದು ಮನೆ ದೇವ್ರ ಹಬ್ಬ ಆಗಿರುತ್ತೆ ನಮ್ಮಮ್ಮ ಅವರಿಗೆಲ್ಲನೂ. ಸೊ ಹಂಗಾಗಿ ತವ್ರ ಮನೆ ಹಬ್ಬ ಅಂದರೆ ಹತ್ರನೇ ಇರಲಿ ದೂರನೇ ಇರಲಿ ಒಂಥರ ಸಡಗರ ಅಲ್ಲ ಹೆಣ್ಮಕ್ಳಿಗೆ. ಹಾಗಾಗಿ ನನಗೂ ತುಂಬ ಇಷ್ಟ ಈ ಹಬ್ಬಕ್ಕೆ ಬರೋದು ನಮ್ಮಮ್ಮರ ಮನೆಗೆ. ಸೊ ಸಂಜೆನೇ ಬಂದಿದ್ದು, ಈ ಸ್ಯಾರಿನ ಹಾಕ್ಕೊಂಡು ಬಂದೆ. ನಾನು ನಮ್ಮ ಮನೆಯವ್ರಿಬ್ಬರು ಬಂದ್ವಿ. ಮಕ್ಕಳು ಇನ್ನೂ ಬಂದಿಲ್ಲ, ಎಲ್ಲೋ ಆಟ ಆಡ್ತಾ ಇದ್ದಾರೆ ಅವರು. ಮತ್ತೊಂದು ವಿಷಯ, ಹಾಗೆ ರೋಜಾ ಬಂದುಬಿಟ್ಟು ನೈಟಿಲೇ ಇದ್ದಾಳೆ, ನೀವು ಮಾತ್ರ ಸ್ಯಾರಿ ಹಾಕ್ಕೊಂಡಿದ್ದಾರಂತ ಸ್ವಲ್ಪ ಜನ ಹೇಳ್ತೀರಾ. ಅದಕ್ಕೋಸ್ಕರ ವೀಡಿಯೋದಲ್ಲೇ ಡೈರೆಕ್ಟ್ ಮಾತಾಡಿದ್ದೀನಿ ನೋಡ್ರಿ. ನೈಟಿ ಏನಕ್ಕೆ ಹಾಕ್ಕೊಂಡಿದ್ಯಾ, ಪೂಜೆ ಮಾಡಬೇಕಾದ್ರೆ ಸ್ಯಾರಿ ಹಾಕ್ಕೋಬೇಕಲ್ವ ಒಂದು ಅಂತಂದು ಹೇಳಿದೆ. ಯಾರಿಗೂ ಇಲ್ಲದೆ ಏನಿಲ್ಲ, ಎಲ್ರಿಗೂ ಇದೆ, ಆದರೆ ಹಾಕ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಸೊ ಅದಕ್ಕೆ ವೀಡಿಯೋದಲ್ಲೇ ಹಂಗೆ ಡೈರೆಕ್ಟಾಗಿ ಇಟ್ಟಿದ್ದೀನಿ ನಾನು ಹೇಳಿರೋದು. ಹಂಗೆ ಹೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ, ಅದಕ್ಕೆ ವಿರುದ್ಧವಾಗಿ ಇರಲಿ ಬಿಡಕ್ಕ ಏನು ಅದಕ್ಕೆಲ್ಲ ಸೀರೆ ಅಂತಂದು ಅಂತಾರೆ. ಅದಕ್ಕೆ ನಾವಿನ್ನೇನು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರವ್ರ ಇಷ್ಟ ಮತ್ತು ಅವ್ರವ್ರ ಕಂಫರ್ಟಬಲ್, ಅವ್ರಿಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ರೀತಿ ಇರುತ್ತೆ. ಅದಕ್ಕೆಲ್ಲ ತಗೊಂಡೋಗಿ ನನ್ನನ್ನು ಅಡ್ಡ ಇಟ್ಟು ಮಾತಾಡಬೇಡಿ. ಸ್ವಲ್ಪ ಜನ ಇರ್ತಾರಲ್ಲ, ಏನರಲ್ಲಿ ಕೆದ್ಕೋಣ ಅಂತ ಕಾಯ್ತಾ ಇರ್ತಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಇಷ್ಟಪಟ್ಟು ನೋಡೋರಿಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಯಾರ್ಯಾರ ಮೈಂಡ್ಸೆಟ್ ಯಾವ್ಯಾವ ರೀತಿ ಇರುತ್ತೆ ಅಂತ. ಮದುವೆ ಆಗಿ ಹೋಗೋವರೆಗೂ ಅಷ್ಟೇ ತವ್ರ ಮನೆಯಲ್ಲಿ ಹೆಣ್ಮಕ್ಳದ್ದು. ಮದುವೆ ಆದಮೇಲೆ ಮನೆಗೆ ಬಂದಿರೋ ಅವ್ರ ಇಷ್ಟದ ಪ್ರಕಾರನೇ ಇರ್ತಾರೆ ತವ್ರ ಮನೇಲಿ. ಅದು ಬಿಟ್ಟು ಎಲ್ಲನೂ ನನ್ನಕ್ಕೆ ಮಧ್ಯೆ ಇಟ್ಬಿಟ್ಟು ಏನೋ ಎರಡೂ ಮನೆಯಲ್ಲಿ ನಾನೇ ಯಜಮಾನಿಕೆ ವಹಿಸಿದ್ದೀನಿ, ಎರಡೂ ಮನೆ ಇನ್ಕಮ್ಮು ನಾನು ತೊಗೊಂಡು ನಾನು ಎರಡೂ ಮನೆನ ನಡೆಸ್ತಾ ಇದ್ದೀನಿ ಅನ್ನೋ ರೇಂಜ್ಗೆ ಮಾತಾಡ್ತಾರೆ ಕಾಮೆಂಟ್ ಮಾಡಿಬಿಟ್ಟು. ಅದಕ್ಕೋಸ್ಕರ ಈಗ ಡೈರೆಕ್ಟಾಗಿ ಹೇಳಿದ್ನಲ್ಲ, ಅಯ್ಯೋ ಪಾಪ ಅಂತಂದು ಹೇಳ್ಬಿಟ್ಟು ಮತ್ತೆ ಕಾಮೆಂಟ್ ಮಾಡಬೇಡಿ ಬಂದು ನನಗೆ. ಸೊ ಅವ್ರಿಗೆ ಇಷ್ಟ ಇಲ್ಲ ಹಾಕ್ಕೊಳ್ಳೋದು, ನನಗಿಷ್ಟ. ನನಗೆ ಸಿಂಪಲ್ ಪೂಜೆಗಳಾಗಿರ್ಬೋದು, ಮನೇಲಿ ಪೂಜೆಗಳಾಗಿರ್ಬೋದು, ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೆ ನನಗೆ ಸ್ಯಾರಿಲಿ ಮಾಡೋದು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನನ್ನ ಇಷ್ಟದ ಪ್ರಕಾರ ನಾನಿದ್ದೀನಿ, ಅವರಿಷ್ಟದ ಪ್ರಕಾರ ಅವರಿರ್ತಾರೆ. ಇಷ್ಟು ಅರ್ಥ ಮಾಡ್ಕೊಳ್ಳೋರಿಗೆ ಸಿಂಪಲ್ ಲಾಜಿಕ್ ಇದು. ಅರ್ಥ ಮಾಡ್ಕೊಳ್ದೆ ಮಾತಾಡೋರಿಗೆ ಇದೊಂದು ದೊಡ್ಡ ವಿಚಾರನೇ ಆಗಿರುತ್ತೆ. ಮಾತಾಡೋಕ್ಕೆ ಅಂತ ಒಂದೊಂದು ಮ್ಯಾಟ್ರ್ ಸಿಗುತ್ತೆ ಅವ್ರಿಗೆ. ಸೊ ಅದು
ಹಾಗೆ ಪೂಜೆ ಅನ್ನೋದು ಶುರು ಮಾಡಿದ್ವಿ. ಹಾಗೆ ನಮ್ಮ ನೈಟಿಲಿ ಇದ್ರಲ್ಲ, ಅದಕ್ಕೆ ಪೂಜಾರಪ್ಪ ಅಣ್ಣ ಇದ್ದಾರಲ್ಲ ದಾಸಯ್ಯ, ಅವ್ರು ಬಂದು ನೀನೇ ಮಾಡಮ್ಮ ಸೀರೆ ಹಾಕ್ಕೊಂಡಿದ್ಯಾ ಪೂಜೆ ಅಂತ ಅಂದರು. ಹಾಗಾಗಿ ನಾನೇ ಮಾಡಿದೆ ಪೂಜೆ ಎಲ್ಲ ಮಾಡಿಬಿಟ್ಟು. ಈಗ ಸದ್ಯಕ್ಕೆ ನಾಮ ಅಂದರೆ ಬಟ್ಟೆ ಇಡಿಸ್ಕೊತಾ ಇದ್ದೀವಿ. ನಮ್ಮ ಅಪ್ಪ ಅವರು ದೇವ್ರಿಗೆ ಬಂದರೆ ಈ ಥರ ಬಟ್ಟೆ ಇಡಿಸ್ಕೊಳ್ಳೇಬೇಕು, ಹಾಗಾಗಿ ಇಡಿಸ್ಕೊತಾ ಇದ್ದೀವಿ. ನನಗೆ ತುಂಬ ಇಷ್ಟ ನನ್ನ ತವ್ರ ಮನೆ ಹಬ್ಬ, ಅಲ್ಲಿ ಪೂಜೆ ಅಂದರೆ. ಹಾಗಾಗಿ ನಾನು ಲಾಸ್ಯ ನೋಡಿಬಿಟ್ಟು ಈ ಥರ ಲಂಗ ಬ್ಲೌಸ್, ಅವಳು ಟಿ ಶರ್ಟ್ ಪ್ಯಾಂಟ್ ಹಾಕಿದ್ಲು, ನಾನೇ ಫೋರ್ಸ್ ಮಾಡಿ ಲಂಗ ಬ್ಲೌಸ್ ಹಾಕಿದ್ದೀನಿ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ನಾವು ಮನೆಗೆಲ್ಲ ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನು ನಾವು ಊಟ ಮಾಡಿಬಿಟ್ಟು, ಅಂದರೆ ದಾಸಯ್ಯ ಗೋವಿಂದ ಅನಿಸ್ಬಿಟ್ಟು ಆ ಮನೇಲಿ ಆಮೇಲೆ ಊಟ ಮಾಡಿಬಿಟ್ಟು ನಮ್ಮ ಮನೆಗೆ ಹೋಗ್ತೀವಿ. ಹಾಗೆ ನೋಡ್ತಾ ಸ್ಕಿಪ್ ಮಾಡಿದೆ, ಕಂಟಿನ್ಯೂ ಆಗುತ್ತೆ ವೀಡಿಯೋ. ಸೊ ನಮ್ಮ ಮನೆಯವರು ಬಂದು ಪೂಜೆ ಮಾಡ್ತಾರೆ ಈಗ ನಂದು ಆದಮೇಲೆ. ಸೊ ವರ್ಷ ಈ ರೀತಿ ಪೂಜೆಗಳು ಹಬ್ಬಗಳು ಇದು ಮುಗಿದ್ಮೇಲೆ ಈಗ ಪೂಜೆ ಸ್ಟಾರ್ಟ್ ಆಯಿತು. ಇಂದ್ರಾರಮಣ ಗೋವಿಂದ ಪಾಯಸ ತಿನ್ನ. ನಮ್ಮ ಭಾಷೆ ಈಗ ಎಲ್ಲರೂ ಊಟ ಮಾಡಿಬಿಟ್ಟು ನಮ್ಮ ಮನೆಗೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು ವರ್ಷ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ನಮ್ಮ ಅಪ್ಪವ್ರ ಹಬ್ಬ. ಈ ವರ್ಷದಿಂದ ಈ ಥರ ಮನೆಯಲ್ಲೇ ಸಿಂಪಲಾಗಿ ಈ ರೀತಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎರಡೂ ಮನೆಯವರು, ನಮ್ಮ ದೊಡ್ಡಪ್ಪ ಅವ್ರ ಮನೆಯವರು ಮತ್ತು ನಮ್ಮ ಅಪ್ಪ ಅವ್ರ ಮನೆಯವರು, ಎರಡೂ ಮನೆಯವರು ಮಾತಾಡಿ ಈ ರೀತಿ ಪೂಜೆನ ಮಾಡಿದ್ದು. ಇದೊಂದು ದೊಡ್ಡ ಹಬ್ಬ ಅಂತಂದು ಹೇಳ್ಬೋದು ನನ್ನ ತವ್ರ ಮನೆಯಲ್ಲಿ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಹೋಳಿ ಹುಣ್ಣಿಮೆ ಹಬ್ಬ ಅಂತಂದೆ ವರ್ಷ ಮಾಡ್ತೀವಿ. ನಾವು ಚಿಕ್ಕ ಮಕ್ಕಳಿದ್ದಾಗಿಂದ ನಾನು ಹಿಂದಿನ ವರ್ಷ ಸಮೇತ ಶೇರ್ ಮಾಡ್ಕೊಂಡಿದ್ದೆ ಯೂಟ್ಯೂಬ್ ವ್ಲಾಗ್ಸು, ನನ್ನ ಡೈಲಿ ವ್ಲಾಗ್ಸು ಕಂಟಿನ್ಯೂಸ್ ಆಗಿ ನೋಡಿರೋರಿಗೆ ಗೊತ್ತಾಗಿರುತ್ತೆ ನಾವು ಯಾವ ರೀತಿ ಮಾಡ್ತೀವಿ ಹಬ್ಬ ಅಂತಂದು. ಇಲ್ಲಿಂದ ಎಲ್ಲ ದೇವರು ಎಲ್ಲ ತಗೊಂಡೋಗಿ ದೇವ್ರ ಪೆಟ್ಟಿಗೆ ಮತ್ತು ಮಣೆವೆಲ್ಲ ತಗೊಂಡೋಗಿ ಸೂರ್ಯ ಹುಟ್ಟ ಕಡೆ ಹೋಗ್ಬಿಟ್ಟು ಕಂಬಳಿ ಹಾಸಿ ಅಲ್ಲಿ ಕಳಸ ಇಟ್ಟು 4 ಕಡೆ ಎಡೆ ಹಾಕ್ಬಿಟ್ಟು ಆ ರೀತಿ ಪೂಜೆ ಮಾಡ್ತಾಯಿದ್ದು. ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಇನ್ಮೇಲೆ ಆ ಥರ ಮಾಡೋದು ಬೇಡ, ಮನೆಯಲ್ಲೇ ಆ ರೀತಿ ಸಿಂಪಲಾಗಿ ಪೂಜೆ ಮಾಡೋಣ ಅಂತ ಈ ರೀತಿ ಮಾಡಿದ್ದು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಎಷ್ಟು ಜನ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಹಬ್ಬ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ತವ್ರ ಮನೆಯವರು ಅದೇ ದೇವರ ಕುಟುಂಬದವರೆಲ್ಲ ಅದೇ ದೇವ್ರಿಗೆ ನಡ್ಕೊಳ್ಳೋದು, ಅವರೇ ಮನೆ ದೇವರಾಗಿರ್ತಾರೆ ನರಸಿಂಹಸ್ವಾಮಿ. ಹಂಗಾಗಿ ಈ ಹಬ್ಬನ ನನ್ನ ತವ್ರ ಮನೆಯವ್ರು ಆಚರಿಸ್ತಾರೆ. ನನಗೆ ತುಂಬ ಖುಷಿ ಈ ಹಬ್ಬ ಅಂದರೆ. ನಾವು ಚಿಕ್ಕ ಮಕ್ಕಳಿದ್ದಾಗಿಂದ ತುಂಬ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿ ನಾವೆಲ್ಲ ಕುಣಿದು ಆಡಿರುವಂಥ ಹಬ್ಬ ಇದು. ಹಿಂದಿನ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ರೀತಿ ಚಿಕ್ಕ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ ಹಬ್ಬದಲ್ಲಿ ಅಂತಂದು. ಸೊ ಈ ರೀತಿ ಇತ್ತು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಅಲ್ಲಿವರೆಗೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.